ನಮಸ್ಕಾರ ಸ್ನೇಹಿತರೆ, ಫ್ರಮ್ ಸೀಸನ್ 4 ನ ಮೊದಲನೇ ಎಪಿಸೋಡ್ ಅಲ್ಲಿ ನೋಡಿದೀವಿ ಮ್ಯಾನ್ ಇನ್ ಯೆಲ್ಲೋ ತನ್ನ ರೂಪವನ್ನ ಬದಲಾಯಿಸಿಕೊಂಡು ಸೋಫಿಯಾ ಅಂತ ಹೇಳಿ ಟೌನ್ ಗೆ ಎಂಟರ್ ಆಗಿದ್ದಾನೆ. ಇಲ್ಲಿವರೆಗೂ ಎಲ್ಲರಿಗೂ ಧೈರ್ಯ ಹೇಳ್ತಿದ್ದ ಬಾಯ್ಡೆ ಧೈರ್ಯ ಕಳ್ಕೊಂಡು ಅಸಹಾಯಕರ ರೀತಿ ಆಡ್ತಿದ್ದಾರೆ. ಕಾರಣ ತಾವು ಕೊಂದಿದ್ದ ಮಾನ್ಸ್ಟರೇ ತಮ್ಮ ಮೊಮ್ಮಗ ಆಗಿ ಮತ್ತೆ ಹುಟ್ಟಿ ಬಂದಿದ್ದಾನೆ. ಮುಂದೆ ಮಾನ್ಸ್ಟರ್ಸ್ ಇಂದ ಎಲ್ಲರೂ ಸಾಯುವಂತ ಸಂದರ್ಭ ಬಂದ್ರೆ ಕಷ್ಟ ಅಂತ ಟೌನ್ ಅಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಬುಲೆಟ್ಸ್ ನ ಎತ್ತಿಡ್ತಾ ಇದ್ದಾರೆ. ಇನ್ನ ಜೇಡ್ ಏನೇ ಹೇಳಿದ್ರು ಟಬಿತಾ ಇವರಿಬ್ರು ಪುನರ್ಜನ್ಮ ಪಡ್ಕೊಂಡು ಪದೇ ಪದೇ ಇಲ್ಲಿಗೆ ಬರ್ತಿರೋದು ಅಂತ ನಂಬ್ತಾನೆ ಇಲ್ಲ. ಇದೆಲ್ಲ ರಿಯಲ್ ಅಲ್ಲ, ಈ ಜಾಗ ಯಾಮಾರಿಸ್ತಿದೆ ಅಂತ ಹೇಳ್ತಿದ್ದಾಳೆ. ಜಿಮ್ ನ ಮ್ಯಾನ್ ಇನ್ ಯೆಲ್ಲೋ ಸಾಯಿಸಿರೋದು ಗೊತ್ತಿಲ್ಲದೆ ರಾತ್ರಿ ಜಿಮ್ ಕತೆ ಏನಾಯ್ತಪ್ಪ ಅಂತ ಮಕ್ಕಳ ಜೊತೆ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾಗ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಶುರು ಆಗುತ್ತೆ. ಕೊನೆಯದಾಗಿ ಮ್ಯಾನ್ ಇನ್ ಯೆಲ್ಲೋ ಸೋಫಿಯಾಳ ರೂಪದಲ್ಲಿ ಬರೋದಕ್ಕೆ ಕಾರಣ ಟೌನ್ ಅಲ್ಲಿ ಇರೋ ಜನರ ಮಧ್ಯಾಹ್ನ ತಂದಿಟ್ಟು ಇವ್ರೇ ಕಿತ್ತಾಡ್ಕೊಳ್ಳೋ ಹಾಗೆ ಮಾಡೋಕೆ. ಸೊ ಈಗ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಸೀರೀಸ್ ನ ಎಲ್ಲಾ ವಿಡಿಯೋಸ್ ಒಂದೇ ಕಡೆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇದೆ ಸ್ನೇಹಿತರೆ. ಆ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಎರಡನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಸೋಫಿಯಾ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮುಂದುವರಿಸಿದಳೆ. ರಾತ್ರಿ ಕೆನ್ನಿ ಮಲಗಿದ್ದಾಗ ಪ್ರೀಸ್ಟ್ ನ ಸಾಯಿಸಿದ್ಲು. ಅದೇ ಇವಳು ಈ ಟೌನ್ ಗೆ ಬರೋದಕ್ಕೆ ಇವರ ಸಹಾಯ ಪಡ್ಕೊಂಡಿರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಕೆನಿಗೆ ಎಚ್ಚರಿಕೆ ಆದಾಗ ಸೋಫಿಯಾ ಎಲ್ಲೂ ಕಾಣ್ತಿಲ್ಲ, ಎಲ್ ಹೋದ್ಲಪ್ಪ ಇವಳು ಅಂತ ಹುಡ್ಕಾಡ್ಬೇಕಾದ್ರೆ ಹಾಸ್ಪಿಟಲ್ ನ ಡೋರ್ ಓಪನ್ ಆಗಿರೋದು ನೋಡ್ತಾನೆ. ಸೋಫಿಯಾ ಬೇಕು ಅಂತಾನೆ ಹೊರಗೆ ನಿಂತ್ಕೊಂಡು ಅಳ್ತಾ ಇದ್ದಾಳೆ. ಪ್ರೀಸ್ಟ್ ತನ್ನ ತಂದೆ ಅಂತ ಸುಳ್ಳು ಹೇಳಿದ್ಲು. ಈಗ ಅದಕ್ಕೆ ತಕ್ಕ ಹಾಗೆ ಆಕ್ಟಿಂಗ್ ಮಾಡ್ತಿದ್ದಾಳೆ. ಕೆನಿ ಮಾನ್ಸ್ಟರ್ಸ್ ಬಗ್ಗೆ ಎಲ್ಲ ಹೇಳಿದ್ರು ಕೂಡ ತನ್ನ ತಂದೆಯನ್ನ ಕಳ್ಕೊಂಡ ದುಃಖ ಎಷ್ಟಿದೆ ಅಂದ್ರೆ ಮಾನ್ಸ್ಟರ್ಸ್ ನೇ ಮರೆತು ಹೊರಗೆ ಬಂದು ಅಳ್ತಾ ಇದ್ದೀನಿ ಅಂತ ತೋರ್ಸ್ಕೊಳ್ಳೋಕೆ ಈ ಡ್ರಾಮಾ ಮಾಡ್ತಾ ಇದ್ದಾಳೆ. ಕೆನಿ ಓಡ್ ಬಂದು ಮೊದಲು ಒಳಗೆ ಬಾ ಅಂತ ಕರ್ಕೊಂಡ್ ಬರ್ಬೇಕಾದ್ರೆ ಇಬ್ರು ಮಾನ್ಸ್ಟರ್ಸ್ ಕೂಡ ಬರ್ತಾರೆ. ಹತ್ರ ಬರೋ ಅಷ್ಟರಲ್ಲಿ ಒಳಗೆ ಕರ್ಕೊಂಡ್ ಬಂದು ಮಾನ್ಸ್ಟರ್ಸ್ ಬಗ್ಗೆ ಎಲ್ಲ ಹೇಳಿದ್ರು. ಹೊರಗೆ ಯಾಕೆ ಹೋದೆ ಅಂತ ಕೆನಿ ಬೈಬೇಕಾದ್ರೆ ಇವಳು ಕೆನಿನ ತಪ್ಕೊಂಡು ಅಳ್ತಾ ಇದ್ದಾಳೆ. ಕೆನಿಗೆ ಗುಂಡಿ ತೋಡ್ತಾ ಇದ್ದಾಳೆ. ನಮ್ಮಪ್ಪ ಸತ್ತೋದ್ರು, ನನ್ ಕೈಯಲ್ಲಿ ಇರೋಕ್ ಆಗ್ತಿಲ್ಲ, ಅದಕ್ಕೆ ಹೊರಗೆ ಹೋಗಿ ಅಳ್ತಾ ಇದ್ದೆ ಅಂತ ಕೆನಿನ ಹಿಡ್ಕೊಂಡಿದ್ದವಳು ಬಿಡ್ತಾನೆ ಇಲ್ಲ. ಯಾವಾಗ ಇವನಿಗೆ ಕಚ್ತಾಳೆ ನೋಡ್ಬೇಕು. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ಅಲ್ಲಿ ಬಾಯ್ಡ್ ಎಲ್ಜಿನ್ ನ ಭೇಟಿಯಾಗಿ ಈಗ ನಾವೆಲ್ಲ ಅನ್ಭವಿಸ್ತಿರೋದೇ ಸಾಕು, ಇನ್ನ ಜನರಿಗೆ ನೀನು ಫಾತಿಮಾಗೆ ಏನ್ ಮಾಡ್ದೆ, ಅವಳನ್ನ ಕಾಪಾಡೋಕೆ ನಾವು ನಿನಗೆ ಏನ್ ಮಾಡಿದ್ವಿ ಅನ್ನೋದು ಗೊತ್ತಾದ್ರೆ ನಮ್ಮಿಬ್ಬರ ಮೇಲಿರೋ ನಂಬಿಕೆ ಹೋಗುತ್ತೆ, ಯಾರು ಯಾರನ್ನ ನಂಬೋದು ಅಂತ ಕನ್ಫ್ಯೂಷನ್ ಶುರು ಆಗಿ ಜಗಳ ಕಿತ್ತಾಟ ಜಾಸ್ತಿ ಆಗುತ್ತೆ. ಹಾಗಾಗಿ ಫಾತಿಮಾಳನ್ನ ಕಾಪಾಡೋಕೆ ಹೋದಾಗ ಕೈ ಕಣ್ಣಿಗೆಲ್ಲ ಏಟಾಯ್ತು ಅಂತ ಸುಳ್ಳು ಹೇಳು ಅಂದ್ರೆ ಹೇಳಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾನೆ ಎಲ್ಜಿನ್. ಹೇಳಿಲ್ಲ ಅಂದ್ರೆ ಟಿಲಿನ ಸಾಯಿಸಿದ್ದು ಫಾತಿಮಾ ಅಲ್ಲ ಎಲ್ಜಿನ್ ಅಂತ ಹೇಳಿ ಇವನನ್ನ ಬಾಕ್ಸ್ ಒಳಗೆ ಹಾಕೋದಾಗಿ ಹೆದರಿಸಿ ಹೋಗ್ತಾರೆ ಬಾಯ್ಡ್. ಬಾಕ್ಸ್ ಏನು ಅಂತ ನಮ್ಗೆ ಗೊತ್ತಿದೆ ಸ್ನೇಹಿತರೆ. ಫ್ರಾಂಕ್ ಅನ್ನೋ ವ್ಯಕ್ತಿ ಸೀಸನ್ 1 ನಲ್ಲಿ ಬಾಕ್ಸ್ ಒಳಗೆ ಹೋಗಿದ್ದ. ಅಲ್ಲಿ ತಾಲಿಸ್ಮಾನ್ ಇರಲ್ಲ, ಏನು ಇರಲ್ಲ. ರಾತ್ರಿ ಮಾನ್ಸ್ಟರ್ಸ್ ಬಂದು ಒಳಗಿರೋರ್ನ ಸಾಯಿಸ್ತವೆ. ಈ ಶಿಕ್ಷೆ ಕೊಡ್ತೀವಿ ಅಂತ ಜನರಿಗೆ ಹೆದರಿಸಿದ್ರೆ ಯಾರು ತಪ್ಪು ಮಾಡಲ್ಲ ಅಂತ ಬಾಯ್ಡ್ ಅನ್ಕೊಂಡಿದ್ರು. ಆದ್ರೆ ಈಗ ಒಂದಾದ್ಮೇಲೆ ಒಂದು ತಪ್ಪುಗಳು ಆಗ್ತಾನೆ ಇರೋದ್ರಿಂದ ಯಾರನ್ನ ಬಾಕ್ಸ್ ಒಳಗೆ ಹಾಕೋದು, ಯಾರನ್ನ ಕವರ್ ಒಳಗೆ ಹಾಕೋದು ಏನು ಗೊತ್ತಾಗ್ತಿಲ್ಲ. ಮುಂದಿನ ದಿನ ಬೆಳಗ್ಗೆ ಡೈನರ್ ಅಲ್ಲಿ ಮಲಗಿರೋ ಅಕೋಸ್ಟಾನ ನೋಡ್ತೀವಿ. ಹಿಂದಿನ ಎಪಿಸೋಡ್ ಅಲ್ಲೇ ಇಲ್ಲಿಗೆ ಬಂದಿದ್ಲು, ಆದ್ರೆ ಅವಳನ್ನ ನೋಡಿದ್ರೇನೆ ನನ್ಗೆ ಆಗಲ್ಲ ಸ್ನೇಹಿತರೆ. ಅದಕ್ಕೆ ಹಿಂದಿನ ಎಪಿಸೋಡ್ ಅಲ್ಲಿ ಈ ಡೈನರ್ ಸೀನ್ ಬಗ್ಗೆ ಹೇಳಿರ್ಲಿಲ್ಲ. ಅಷ್ಟೇ ಯಾಕೆ ರೀಕ್ಯಾಪ್ ವಿಡಿಯೋ ಅಲ್ಲೂ ಹೇಳಿರ್ಲಿಲ್ಲ. ಒಂಥರ ಪರ್ಸನಲ್ ದ್ವೇಷ ಇವಳ ಮೇಲೆ. ಅಲ್ಲ ಟೌನ್ ಗೆ ಬರ್ತಿದ್ದಂಗೆ ಗಾಬರಿಯಾಗಿ ಹೇಗ್ ಬೇಕೋ ಹಾಗೆ ಶೂಟ್ ಮಾಡಿ ಕಾಲೋನಿ ಹೌಸ್ ಅಲ್ಲಿ ಇರೋ ಹುಡುಗಿಯನ್ನ ಸಾಯಿಸಿದ್ಲು. ಅದಾದ್ಮೇಲೆ ಬಾಯ್ಡ್ ಒಳ ಗನ್ ಕಿತ್ಕೊಂಡಾಗ್ಲಿಂದ ಅಂತೂ ಬರೀ ಜಗಳ ಮಾಡೋದಷ್ಟೇ ಅವಳ ಕೆಲಸ. ಬಾಯ್ಡ್ ಈ ಟೌನ್ ಅಲ್ಲಿ ಇರೋ ಜನರನ್ನ ಕಾಪಾಡೋಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ, ನಾವೆಲ್ಲ ನೋಡ್ತಾನೆ ಇದೀವಿ. ಆದ್ರೆ ಇವಳು ಈಗ ಬಂದು ತಾನೇ ಎಲ್ಲರಿಗಿಂತ ಗ್ರೇಟ್ ಅನ್ನೋ ಹಾಗೆ ಆಡ್ತಾಳೆ. ಬಾಯ್ಡ್ಗೆ ಬಾಯ್ಗ್ ಬಂದಂಗ್ ಮಾತಾಡ್ತಾಳೆ, ಯಾರನ್ನೂ ನಂಬೋದಿಲ್ಲ. ಯಾವಾಗ ಬಾಯ್ಡ್ ಮತ್ತೆ ಸಾರಾ ಸೇರಿ ಫಾತಿಮಾ ಎಲ್ಲಿದ್ದಾಳೆ ಅಂತ ಬಾಯ್ ಬಿಡ್ಸೋಕೆ ಎಲ್ಜಿನ್ಗೆ ಟಾರ್ಚರ್ ಕೊಟ್ರೋ ಆಗಿನಿಂದ ಬಾಯ್ಡೆ ಮಾನ್ಸ್ಟರ್ ಯಾವ್ದೋ ತಾಲಿಸ್ಮಾನ್ ಹುಡುಕ್ತಿದ್ದಂಗೆ ಇವರೇ ಹೀರೋ ಆಡ್ದಂಗ್ ಆಡ್ತಿದ್ದಾರೆ. ಇವ್ರದೇನ್ ಮಾತು ಕೇಳೋದು ಅನ್ನಂಗ್ ಆಡ್ತಾಳೆ. ಇನ್ನೂ ಬೈಕೊಂಡೇ ಓಡಾಡ್ತಿದ್ದಾಳೆ. ಆದ್ರೆ ಬಾಯ್ಡ್ ಜನರನ್ನ ತಮ್ಮ ಮಗನನ್ನ ಕಾಪಾಡೋಕೆ ಸ್ವಂತ ಹೆಂಡತಿಯನ್ನೇ ಕೊಂದಿದ್ದಾರೆ. ಪಾರ್ಕಿನ್ಸನ್ಸ್ ಕಾಯಿಲೆ ಇದ್ರು ಪ್ರಾಣ ಹೋಗೋಷ್ಟ್ರಲ್ಲಿ ಜನರನ್ನ ಕಾಪಾಡೋಕೆ ನೋಡ್ತಾ ಇದ್ದಾರೆ ಅನ್ನೋದು ಇವಳಿಗೇನ್ ಗೊತ್ತು. ಎಲ್ಲ ಕಡೆ ನಾನು ಇನ್ನು ಪೊಲೀಸ್ ಅಂತ ಹೇಳ್ಕೊಂಡೆ ಓಡಾಡ್ತಿದ್ದವಳಿಗೆ ಈಗ ಸ್ವಲ್ಪ ಬುದ್ಧಿ ಬಂದಿದೆ. ಅದಕ್ಕೆ ಯೂನಿಫಾರ್ಮ್ ತೆಗೆದು ಡೈನರ್ ಅಲ್ಲಿ ಇದ್ದ ಒಂದು ಬಟ್ಟೆ ಹಾಕೊಂಡಿದ್ದಾಳೆ. ಈಗ ಬೆಳಗ್ಗೆ ಎಚ್ಚರಿಕೆ ಆದಾಗ ಮೊದಲನೇ ಸೀಸನ್ ಇಂದನೂ ನೋಡ್ತಾ ಇರೋ ಹಾಗೆ ಡೈನರ್ ಅಲ್ಲಿ ಇರೋ ಜೂಕ್ ಬಾಕ್ಸ್ ತಂತಾನೆ ಆನ್ ಆಗಿ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಈಗಲೂ ಗುಡ್ ಮಾರ್ನಿಂಗ್ ಅನ್ನೋ ಒಂದು ಸಾಂಗ್ ಪ್ಲೇ ಆಗುತ್ತೆ. ಈ ಸಾಂಗ್ ನ ಲಿರಿಕ್ಸ್ ಯಾವ ರೀತಿ ಈಗಿರೋ ಸಿಚುಯೇಷನ್ ಗೆ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ನೀವು ಗಮನಿಸಿರ್ಬೋದು. ಮೊದಲು ಬರೋ ಕೆಲವೊಂದು ಲೈನ್ಸ್ ಅಲ್ಲಿ ಅವನ ಪ್ರಾಣ ಕಾಪಾಡೋಕೆ ಏನು ಮಾಡೋಕ್ಕಾಗಲ್ಲ, ಅವನ ಹೆಂಡತಿಯನ್ನ ಕರೆದು ಹುಡುಗ ಹೇಗಿದ್ದಾನೆ ಅಂತ ಕೇಳ್ಬೇಕು. ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂದ್ರೂ ಕೆಲಸಕ್ಕೆ ಹೋಗಿ ಮನೆಗೆ ಬರ್ಬೇಕಾದ್ರೆ ಎಲ್ಲಾದ್ರೂ ಸುತ್ತಾಡೋಕೆ ಹೋದಾಗ ಇದ್ದಕ್ಕಿದ್ದಂಗೆ ಟೌನ್ ಗೆ ಬರೋದು ಅಂತೆಲ್ಲ ಲೈನ್ಸ್ ಇರೋದು ನೋಡಿದ್ರೆ ಇಲ್ಲಿ ಯಾವ ರೀತಿ ಕನೆಕ್ಟ್ ಆಗ್ತಿದೆ ಅಂದ್ರೆ ಅವನ ಪ್ರಾಣ ಕಾಪಾಡೋಕೆ ಆಗಲ್ಲ ಅಂದ್ರೆ ಜಿಮ್ ಬಗ್ಗೆ ಹೇಳ್ತಾ ಇರೋದು. ಹೆಂಡತಿ ಅಂದ್ರೆ ಟಬಿತಾ, ಮಗ ಹೇಗಿದ್ದಾನೆ ಅಂದ್ರೆ ಈತನ್ಗೆ ಮೊದಲನೇ ಎಪಿಸೋಡ್ ಇಂದನೂ ತನ್ನ ತಂದೆಗೆ ಏನೋ ಆಗಿದೆ, ಅದಕ್ಕೆ ಮನೆಗೆ ಬಂದಿಲ್ಲ ಅಂತ ಡೌಟ್ ಇದೆ. ಇನ್ನ ಸುತ್ತಾಡ್ಕೊಂಡು ಕೊನೆಗೆ ಎಲ್ಲರೂ ಈ ಟೌನ್ ಗೆ ಬಂದಿರೋದು ಗೊತ್ತೇ ಇದೆ. ಬಾಯ್ಡ್ಗೆ ಎಚ್ಚರಿಕೆ ಆಗ್ತಿದ್ದಂಗೆ ಕಾಲೋನಿ ಹೌಸ್ ಇಂದ ಹೊರಗೆ ಬಂದಾಗ ಬೈನಾಕ್ಯುಲರ್ಸ್ ಇಂದ ನೋಡ್ತಾರೆ ಮೊಟೆಲ್ ನ ಸೈನ್ ಬೋರ್ಡ್ ಇತ್ತಲ್ಲ ಅದರ ಮೇಲೆ
ಮೇಲೆ ಚೀಲದಲ್ಲಿ ಕಟ್ಟಿ ಏನೋ ನೇತ್ ಹಾಕಿ ಹೋಗಿದ್ದಾರೆ. ಚೀಲ ರಕ್ತ ಆಗಿರೋದ್ರಿಂದ ಎಲ್ಲರೂ ಭಯದಲ್ಲಿ ನೋಡ್ತಾ ನಿಂತಿದ್ದಾರೆ. ಮೊಟೆಲ್ ಸೈನ್ ಬೋರ್ಡ್ ಬಗ್ಗೆ ಕೂಡ ನಾವು ನೆನ್ಪಿಟ್ಕೋಬೇಕು ಸ್ನೇಹಿತರೆ, ಯಾಕಂದ್ರೆ ರೀಕ್ಯಾಪ್ ವಿಡಿಯೋ ಅಲ್ಲಿ ಹೇಳಿದ ಹಾಗೆ ಇಲ್ಲಿ ಮೊಟೆಲ್ ನ ಬೋರ್ಡ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇದೆ, ಆದ್ರೆ ಮೊಟೆಲ್ಲೇ ಇಲ್ಲ. ಬಾಯ್ಡ್ ತಕ್ಷಣ ಓಡ್ ಬಂದು ಇದ್ಯಾರ್ದಪ್ಪ ಬಾಡಿ ಅಂತ ಟೆನ್ಷನ್ ಆಗಿದ್ದಾರೆ. ಇಲ್ಲೇರೋ ಜೇಡ್ ಪದೇ ಪದೇ ಟಬಿತಾ ಇರೋ ಮನೆಯನ್ನ ನೋಡ್ತಾ ಇದ್ದಾನೆ. ಹೊರಗೆ ಬಂದ ಟಬಿತಾಗೂ ಜಿಮ್ ನ ಬಾಡಿ ಆ ಚೀಲದ ಒಳಗೆ ಇದೆ ಅಂತ ಅನಿಸ್ತಾ ಇದೆ. ಇವಳಿಗೆ ಅನಿಸ್ತಿದೆ, ಆದ್ರೆ ಈತನ್ ಅಂತೂ ಪಕ್ಕ ಇದು ತನ್ನ ತಂದೆಯ ಬಾಡಿ ಅಂತ ಫಿಕ್ಸ್ ಆಗಿ ಅಳ್ತಾ ಓಡ್ ಬಂದಾಗ ಬಾಯ್ಡ್ ಇವನನ್ನ ತಡೆದು ತಮ್ಮ ಮಾಮೂಲಿ ಡೈಲಾಗ್ ಇದೆಯಲ್ಲ, ಏನು ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಎಪಿಸೋಡ್ ನ ವಿಡಿಯೋ ಅಲ್ಲೇ ಹೇಳಿದ್ದೆ ಸ್ನೇಹಿತರೆ, ಎಲ್ಲ ಸರಿ ಹೋಗುತ್ತೆ ಅಂತಾನೆ, ಏನು ಸರಿ ಹೋಗ್ತಿಲ್ಲ, ಈಗ್ಲೂ ಸರಿ ಹೋಗಲ್ಲ. ಟಬಿತಾ ಶಾಕ್ ಅಲ್ಲಿ ಇರೋ ಜೂಲಿಗೆ ಈತನ್ನ ಕೊಟ್ಟಿಗೆ ಹತ್ರ ಪ್ರಾಣಿಗಳನ್ನ ತೋರ್ಸೋಕೆ ಕರ್ಕೊಂಡು ಹೋಗು ಅಂತ ಹೇಳಿ ಕಳಿಸ್ತಾಳೆ. ಜೇಡ್ ಮತ್ತೆ ಬಾಯ್ಡ್ ಇಬ್ರು ಸೇರಿ ನೇತಾಡ್ತಿರೋ ಚೀಲ ಕೆಳಗೆ ಇಳಿಸಿದಾಗ ಟಬಿತಾನೆ ಹಗ್ಗ ಬಿಚ್ಚಿ ನೋಡ್ತಾಳೆ. ಹೇಗೋ ಒಳಗೆ ಜಿಮ್ ನ ಬಾಡಿ ಅಲ್ಲ, ಮೇಕೆ ಕುರಿಗಳ ಬಾಡಿ ಇದೆ. ಯಾಕಂದ್ರೆ ಜಿಮ್ ನ ಬಾಡಿ ಜೂಲಿ ಮತ್ತೆ ಈತನ್ ಬಂದ ಕೊಟ್ಟಿಗೆ ಒಳಗೆ ಉಲ್ಟಾ ನೇತಾಡ್ತಾ ಇದೆ. ನೋಡಿ ಸ್ನೇಹಿತರೆ ಯಾವ ರೀತಿ ಮಾನ್ಸ್ಟರ್ಸ್ ಮಾಡಿದ್ದಾರೆ ಅಂತ. ಮೊದ್ಲಿಂದನೂ ಇದೇ ರೀತಿ ಸಾವಿನಲ್ಲೂ ತಮಾಷೆ ಮಾಡುವಂತ ಬುದ್ಧಿ ಇಲ್ಲಿರೋ ದುಷ್ಟಶಕ್ತಿಗಳಿಗೆ. ಬಾಯ್ಡ್ ಮುಂದೆ ಕೆನಿ ಅವ್ರ ಅಮ್ಮನ್ನ ಸಾಯಿಸಿದ್ದು, ರ್ಯಾಂಡಲ್ ನ ಮುಖ ಎಲ್ಲ ಪರಿಚಿ ಜೀವಂತವಾಗಿ ಬಿಟ್ಟು ಹೋಗಿದ್ದು ಎಲ್ಲ ಇವರನ್ನ ಮಾನಸಿಕವಾಗಿ ಕುಗ್ಗೋ ಹಾಗೆ ಮಾಡೋಕೆ. ಜೂಲಿ ಕಿರ್ಚಾಡ್ತಿರೋ ಶಬ್ದ ಕೇಳಿ ಎಲ್ಲರೂ ಕೊಟ್ಟಿಗೆ ಹತ್ರ ಓಡ್ ಬಂದಾಗ ಜಿಮ್ನ ನೋಡಿ ಶಾಕ್ ಆಗಿದ್ದಾರೆ. ಟಬಿತಾಗಂತೂ ತುಂಬಾನೇ ಆಘಾತ ಆಗುತ್ತೆ. ಮ್ಯಾನಿನ್ ಎಲ್ಲೋ ಜಿಮ್ನ ಕತ್ತನ್ನ ಕಿತ್ ಹಾಕಿ ಸಾಯಿಸಿದ್ದ, ಆದರೆ ಮಾನ್ಸ್ಟರ್ಸ್ ಇವನ ಹೊಟ್ಟೆ ಎಲ್ಲ ಕಟ್ ಮಾಡಿ ಇಲ್ಲಿ ನೇತ್ ಹಾಕಿ ಹೋಗಿದ್ದಾವೆ. ಅಷ್ಟೇ ಅಲ್ಲ, ಗೋಡೆ ಮೇಲೆ ನಾಲೆಡ್ಜ್ ಕಮ್ಸ್ ಅಟ್ ಅ ಕಾಸ್ಟ್ ಅಂತ ಬರ್ದಿದೆ. ಮ್ಯಾನಿನ್ ಎಲ್ಲೋ ಜಿಮ್ನ ಸಾಯಿಸೋಕು ಮುಂಚೆ ಹೇಳಿದ್ದ ಡೈಲಾಗ್ ಇದು. ನೀವು ಪಡ್ಕೊಂಡಿರೋ ಜ್ಞಾನಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ ಅಂತ ಅರ್ಥ. ಜ್ಞಾನ ಪಡ್ಕೊಂಡಿದ್ದು ಟಬಿತಾ ಮತ್ತೆ ಜೇಡ್, ಆದ್ರೆ ಜಿಮ್ನ ಸಾಯಿಸಿದ್ಯಾಕೆ ಅಂತ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಜೇಡ್ ಮತ್ತೆ ಟಬಿತಾಗೆ ಎಲ್ಲಾ ವಿಷಯ ಗೊತ್ತಾಗೋಕೆ ಕಾರಣನೇ ಜಿಮ್. ಜೇಡ್ ಬಾಟಲ್ ಟ್ರೀನ ಬಾಟಲ್ ಒಳಗಿದ್ದ ನಂಬರ್ಸ್ ಏನು ಅಂತ ತಲೆ ಕೆಡ್ಸ್ಕೊಂಡ್ ಕೂತಿದ್ದಾಗ ಆ ನಂಬರ್ಸ್ ಮ್ಯೂಸಿಕ್ ಅಂತ ಹೇಳಿದ್ದೆ ಜಿಮ್. ಆ ಮ್ಯೂಸಿಕ್ ನ ನುಡಿಸಿದಾಗ ಮಕ್ಕಳ ಆತ್ಮಗಳು ಬರ್ತವೆ. ಜೇಡ್ ಮತ್ತೆ ಟಬಿತಾಗೆ ತಮ್ಮ ಹಿಂದಿನ ಜನ್ಮ ಎಲ್ಲ ನೆನಪಾಗಿರುತ್ತೆ. ಈ ಸೀರೀಸ್ ನ ರೈಟರ್ಸ್ ಎಷ್ಟು ಚೆನ್ನಾಗಿ ಸಣ್ಣ ಪುಟ್ಟ ಡೀಟೇಲ್ಸ್ ನ ಗಮನದಲ್ಲಿ ಇಟ್ಕೊಂಡು ಮುಂದಿನ ಸ್ಟೋರಿ ಬರಿತಾ ಇದ್ದಾರೆ ಅಂದ್ರೆ, ಮೊದಲ ಸೀಸನ್ ಅಲ್ಲೇ ಟಬಿತಾ ಬೇಸ್ಮೆಂಟ್ ಅಲ್ಲಿ ಗುಂಡಿಯಾಗ್ಯೋಕೆ ಶುರು ಮಾಡಿದ್ದಾಗ್ಲೇ ಒಂದಿನ ಮಲಗಿದ್ದಾಗ ಕನ್ಸಲ್ಲಿ ಲೈಟ್ ಹೌಸ್ ಗೆ ಹೋಗಿರ್ತಾಳೆ. ಲೈಟ್ ಹೌಸ್ ನ ಗೋಡೆ ಮೇಲೆ ಡೇಟ್ಸ್ ಅಷ್ಟೇ ಅಲ್ಲ, ಲೈಟ್ ಹೌಸ್ ಅಲ್ಲಿ ಜಿಮ್ ಉಲ್ಟಾ ನೇತಾಡ್ತಿರೋ ಹಾಗೆ ಟಬಿತಾಗೆ ಕಾಣಿಸಿರುತ್ತೆ. ಜಿಮ್ಗೆ ಏನಾದ್ರೂ ಆಗುತ್ತೇನೋ ಅಂತ ಆಗ್ಲೇ ಭಯ ಶುರು ಆಗಿತ್ತು. ಈಗ ಅದೇ ರೀತಿ ಜಿಮ್ ನ ಬಾಡಿ ಉಲ್ಟಾ ನೇತಾಡ್ತಾ ಇದೆ. ಇನ್ನೊಂದು ವಿಷಯ, ಮೊದಲನೇ ಸೀಸನ್ ಅಲ್ಲಿ ಮೊದಲನೇ ಬಾರಿ ರೇಡಿಯೋ ಟೆಸ್ಟ್ ಮಾಡೋಕೆ ಜೇಡ್ ಜಿಮ್ ನ ಮರದ ಮೇಲೆ ಹಚ್ಚಿರ್ತಾನೆ, ಆಂಟನಾ ಫಿಕ್ಸ್ ಮಾಡೋಕೆ ಅಂತ. ಅದೇ ಸಮಯಕ್ಕೆ ಜೇಡ್ಗೆ ಮರದಲ್ಲಿ ಸಿವಿಲ್ ವಾರ್ ಸೋಲ್ಜರ್ಸ್ ಉಲ್ಟಾ ನೇತಾಡ್ತಿರೋ ದೃಶ್ಯವನ್ನ ನೋಡಿದ್ದ. ಸೊ ಈಗ ಈತನ್ ಮನೆಗೆ ಓಡ್ ಬಂದು ಎಲ್ಲಾ ವಸ್ತುಗಳನ್ನ ಹೊಡೆದಾಕ್ತಾ ಇದ್ದಾನೆ. ನನಗೆ ಈ ಜಾಗದಲ್ಲಿ ಇರೋಕೆ ಇಷ್ಟ ಇಲ್ಲ ಅಂತ. ಟಬಿತಾ ಸಮಾಧಾನ ಮಾಡೋಕೆ ಬಂದಾಗ, ನೀವಿಬ್ರು ಮತ್ತೆ ಜಗಳ ಆಡಿದಿರ ಅಲ್ವಾ, ಅದಕ್ಕೆ ನಮ್ಮ ಅಪ್ಪಂಗೆ ಈ ರೀತಿ ಆಗಿರೋದು ಅಂತ ಕೋಪ ಮಾಡ್ಕೊಂಡು ತನ್ನ ರೂಮ್ಗೆ ಹೋಗ್ತಾನೆ. ಬಾಯ್ಡ್, ಜೇಡ್ ಮತ್ತೆ ಬಾಯ್ಡ್ ಅವರ ಮಗ ಎಲಿಸ್ ಜಿಮ್ ನ ಬಾಡಿಯನ್ನ ಚರ್ಚ್ಗೆ ತಗೊಂಡ್ ಬಂದಾಗ, ನಾವು ಪಡ್ಕೊಂಡಿರೋ ಜ್ಞಾನಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ ಅಂದ್ರೆ ಏನರ್ಥ ಅಂತ ಬಾಯ್ಡ್ ಕೇಳ್ತಾರೆ. ಏನರ್ಥ ನನಗ್ ಗೊತ್ತು ಅಂತ ಜೇಡ್ ಇವರನ್ನ ಬಾರ್ಗೆ ಕರ್ಕೊಂಡ್ ಬಂದು ಇಲ್ಲಿವರೆಗೂ ತನಿಗೆ ಏನೇನ್ ಗೊತ್ತಿದ್ಯೋ ಅದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಮತ್ತೆ ಈ ಜಾಗದಲ್ಲಿ ಟ್ರ್ಯಾಪ್ ಆಗಿರೋ ಮಕ್ಕಳ ಆತ್ಮಗಳನ್ನ ಕಾಪಾಡಿದ್ರೆ ಮಾತ್ರ ಇಲ್ಲಿಂದ ಹೊರಗೆ ಹೋಗೋಕಾಗೋದು. ಇದೇ ಪ್ರಯತ್ನದಲ್ಲಿ ನಾನು ಮತ್ತೆ ಟಬಿತಾ ಪ್ರತಿ ಜನ್ಮದಲ್ಲೂ ಸೋತು ಮತ್ತೆ ಪುನರ್ಜನ್ಮ ಪಡ್ಕೊಂಡು ಇಲ್ಲಿಗೆ ಬರ್ತಾ ಇದೀವಿ. ಮಕ್ಕಳು ಟವರ್ ಅಲ್ಲಿ ಲಾಕ್ ಆಗಿದ್ದಾರೆ ಅಂತ ವಿಕ್ಟರ್ ಹೇಳಿದ್ದಾನೆ, ಆದ್ರೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅಂತ ಜೇಡ್ ಹೇಳ್ಬೇಕಾದ್ರೆ ಇವನು ಕೂಡ ನಮ್ಮ ರೀತಿ ಕೆಲವು ಪ್ರಶ್ನೆಗಳನ್ನ ಬರೆದು ಗೋಡೆಗೆ ನೇತ್ ಹಾಕಿರೋದು ನೋಡ್ತೀವಿ. ಇದೆಲ್ಲ ಶುರು ಆಗಿದ್ದು ಎಲ್ಲಿಂದ, ಸಿವಿಲ್ ವಾರ್ಗೂ ಈ ಜಾಗಕ್ಕೂ ಏನು ಸಂಬಂಧ? ವಿಕ್ಟರ್ ಅವರಮ್ಮ ಮಿರಾಂಡಾ ಬರೋಕ್ಕೂ ಮುಂಚೆಯಿಂದನೇ ಈ ಬಾಟಲ್ ಟ್ರೀ ಇತ್ತ. ಟಬಿತಾ ಮತ್ತೆ ಜೇಡ್ಗೆ ಹಿಂದಿನ ಸೀಸನ್ ಅಲ್ಲಿ ಕಾಣಿಸಿದ್ದ ಆ 3 ಕೆಂಪು ಬಣ್ಣದ ಕಲ್ಲು ಬಂಡೆಗಳು ಅಲ್ಲಿ ಯಾಕಿದೆ, ಅದರ ಅರ್ಥ ಏನು? ಮತ್ತೆ ಕಾಡಲ್ಲಿ ಆ ತರಕಾರಿ ಬೆಳೆದಿರೋ ಜಾಗ ಯಾಕಿದೆ ಅನ್ನೋ ಪ್ರಶ್ನೆಗಳೆಲ್ಲ ಇವನ ಮನ್ಸಲ್ಲಿ ಇದೆ. ಉತ್ತರ ಸಿಗ್ತಾ ಇಲ್ಲ ಅಷ್ಟೇ. ಬಾಯ್ಡ್, ಹಾಗಾದ್ರೆ ಆ ಮಕ್ಕಳನ್ನ ಕಾಪಾಡೋದು ಹೇಗೆ, ಅದು ಸಾವನ್ನಪ್ಪಿರೋ ಮಕ್ಕಳನ್ನ ಅಂತ ಜೇಡ್ಗೆ ಕೇಳಿದಾಗ, ಅದೇ ನನಗೂ ಗೊತ್ತಾಗ್ತಿಲ್ಲ, ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿತೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಸೋಫಿಯಾ ತನ್ನ ನಕಲಿ ತಂದೆಯ ಡೆಡ್ ಬಾಡಿ ಹತ್ರ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಇಲ್ಲೇ ಕುತ್ಕೊಂಡು ನೋಡ್ತಾ ಇರೋ ಕೆನಿಗೆ ಇದೇನು ಇವಳು ಅಳ್ತಾ ಇದ್ದಳೋ ಅಥವಾ ನಗ್ತಾ ಇದ್ದಳೋ ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ನಮಗೆ ಗೊತ್ತಾಗುತ್ತೆ ಇವಳು ಅಳ್ತಿರೋ ಹಾಗೆ ನಗಾಡ್ತಿದ್ದಾಳೆ. ಇವಳ ಕನ್ನಡಕ ಹೊಡೆದೋಗಿದೆ. ಅದಕ್ಕೆ ಡೈನರ್ ನ ಸ್ಟೋರ್ ರೂಮ್ ಅಲ್ಲಿ ತುಂಬಾನೇ ಕನ್ನಡಕ ಇದ್ದಾವೆ. ನಿನಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಅದನ್ನ ತಗೊಳ್ಳಂತೆ ಬಾ ಅಂತ ಹೇಳಿ ಸೋಫಿಯಾನ ಡೈನರ್ ಹತ್ರ ಕರ್ಕೊಂಡ್ ಬರ್ಬೇಕಾದ್ರೆ ಕೆನಿಗೆ ಜಿಮ್ ಬಗ್ಗೆ ಸಾರಾ ಹೇಳ್ತಾಳೆ. ನಂತರ ಸಾರಾನೆ ಸೋಫಿಯಾಳನ್ನ ಸ್ಟೋರ್ ರೂಮ್ ಗೆ ಕರ್ಕೊಂಡ್ ಬಂದಾಗ ಇಲ್ಲಿರೋ ಒಂದಷ್ಟು ಕನ್ನಡಕಗಳಲ್ಲಿ ತನಿಗೆ ಯಾವ್ದು ಸರಿ ಹೋಗುತ್ತೋ ಅದನ್ನ ಸೋಫಿಯಾ ತೆಗ್ದು ಹಾಕು ಅಂತಾಳೆ. ಈ ಸ್ಟೋರ್ ರೂಮ್ ಅಲ್ಲಿ ಇರೋ ವಸ್ತುಗಳ ಬಗ್ಗೆ ಸಾರಾ ಮತ್ತೆ ಸೋಫಿಯಾ ಮಾತಾಡ್ಬೇಕಾದ್ರೆ ಇಲ್ಲೇ ಇರೋ ಒಂದು ಬ್ಯಾಲೆಟ್ ಡ್ಯಾನ್ಸರ್ ನ ಗೊಂಬೆಯನ್ನ ಸೋಫಿಯಾ ನೋಡಿ ಮುಖ ಒಂಥರ ಮಾಡ್ಕೊಂತಾಳೆ. ಅಂದ್ರೆ ಬ್ಯಾಲೆಟ್ ಡ್ಯಾನ್ಸರ್ಗೂ ಮ್ಯಾನ್ ಇನ್ ಯೆಲ್ಲೋಗೂ ಏನೋ ಸಂಬಂಧ ಇದೆಯಾ ಅಂತ. ಸೀಸನ್ 2 ಅಲ್ಲಿ ನಾವು ನೋಡಿದ್ವಿ, ಬಾಯ್ಡ್ ಮಾರ್ಟಿನ್ ಇಂದ ಹುಳ ಹತ್ತಿಸ್ಕೊಂಡ್ ಬರ್ತಾ
ಮಾಡ್ತಾರಲ್ಲ, ಆಗ ಮಾರ್ಟಿನ್ ಇದ್ದ ಜಾಗದಲ್ಲಿ ಮ್ಯೂಸಿಕ್ ಬಾಕ್ಸ್ ಇಂದ ಮ್ಯೂಸಿಕ್ ಬರೋಕೆ ಶುರು ಆಗಿತ್ತು. ಆ ಮ್ಯೂಸಿಕ್ ಬಾಕ್ಸ್ ಒಳಗೂ ಇದೇ ಡ್ಯಾನ್ಸರ್ ನ ರೀತಿ ಗೊಂಬೆ ಇತ್ತು. ಬಾಯ್ಡ್ಗೆ ಎಲ್ಲಾ ಕಡೆ ಈ ಬ್ಯಾಲೆಟ್ ಡ್ಯಾನ್ಸರ್ ನ ಗೊಂಬೆ ಜೀವಂತವಾಗಿ ಬಂದು ಡ್ಯಾನ್ಸ್ ಮಾಡೋ ಹಾಗೆ ಕಾಣಿಸ್ತಾ ಇತ್ತು. ಆ ಡ್ಯಾನ್ಸರ್ ಕೂಡ ರಿಯಲ್ ಆಗಿ ಮೊದಲು ಈ ಟೌನ್ ಅಲ್ಲಿ ಬದುಕಿದ್ಲು ಅನ್ಸುತ್ತೆ, ಇಲ್ಲ ಇವಳಿಗೂ ಮ್ಯಾನ್ ಇನ್ ಯೆಲ್ಲೋಗೂ ಯಾವ್ದೋ ರೀತಿ ಸಂಬಂಧ ಇದೆ. ಇವಳು ಯಾಕೆ ಸೋಫಿಯಾ ಕೂಡ ಈ ಟೌನ್ ಅಲ್ಲಿ ತುಂಬಾನೇ ವರ್ಷಗಳ ಹಿಂದೆ ಇದ್ಲು, ಅವಳ ರೂಪದಲ್ಲೇ ಈಗ ಮ್ಯಾನ್ ಇನ್ ಯೆಲ್ಲೋ ಬಂದಿರೋದು ಅಂತ ಕೂಡ ಕೆಲವರು ತಮ್ಮ ಥಿಯರಿನ ಹೇಳ್ತಾ ಇದ್ದಾರೆ. ಸ್ಟೋರ್ ರೂಮ್ ಅಲ್ಲಿ ತುಂಬಾನೇ ವಸ್ತುಗಳಿದ್ರು, ಎಲ್ಲಾ ಔಟ್ ಆಫ್ ಫೋಕಸ್. ಆದ್ರೆ ಈ ಡ್ಯಾನ್ಸರ್ ನ ಗೊಂಬೆಯನ್ನ ಮಾತ್ರ ಪದೇ ಪದೇ ಫೋಕಸ್ ಮಾಡಿ ತೋರಿಸ್ತಾರೆ. ಟಬಿತಾ ಕೊಟ್ಟಿಗೆಯಲ್ಲಿ ನಾಲೆಡ್ಜ್ ಕಮ್ಸ್ ಅಟ್ ಅ ಕಾಸ್ಟ್ ಅಂತ ಬರ್ದಿರೋದನ್ನ ಅಳಿಸೋಕೆ ಟ್ರೈ ಮಾಡ್ತಿದ್ದಾಗ ಜೇಡ್ ಬಂದು ನೋಡಿ ಇದೆಲ್ಲ ರಿಯಲ್ ಅಲ್ಲ ಅಂತ ಹೇಳ್ದೆ. ಜಿಮ್ ನಮಗೆ ತುಂಬಾನೇ ವಿಷಯ ತಿಳ್ಕೊಳ್ಳೋಕೆ ಸಹಾಯ ಮಾಡಿದ್ದಾನೆ, ಅದೆಲ್ಲ ರಿಯಲ್ ಆಗಿರೋದಕ್ಕೇನೆ ಜಿಮ್ ನ ಸಾಯಿಸಿರೋದು. ಜಿಮ್ ಇಲ್ಲ, ಆದ್ರೆ ಮಕ್ಕಳನ್ನಾದ್ರೂ ನೀನು ಈಗ ಕಾಪಾಡ್ಕೋಬೇಕು ಅಂದಾಗ ಟಬಿತಾಗೆ ಕೋಪ ಬಂತು. ನಿನಗೆ ಯಾರು ಇಲ್ಲ ಅಲ್ವಾ, ಅದಕ್ಕೆ ಇಷ್ಟು ಸುಲಭವಾಗಿ ಮಾತಾಡ್ತಿದ್ಯಾ, ನೀನು ಸ್ವಾರ್ಥಿ, ಜಿಮ್ ನ ಜಾಗದಲ್ಲಿ ನೀನಿರ್ಬೇಕಾಗಿತ್ತು ಅಂತೆಲ್ಲ ಬೈದು ಕಳಿಸ್ತಾಳೆ. ಅಷ್ಟು ತಲೆ ಕೆಡ್ಸ್ಕೊಂಡಿದ್ದಾಳೆ ಟಬಿತಾ. ಇನ್ನು ಅಕೋಸ್ಟಾಗೆ ಡೈನರ್ ಅಲ್ಲಿ ಸುಮ್ನೆ ಕುತ್ಕೊಳ್ಳೋಕ್ ಆಗ್ತಿಲ್ಲ ಅನ್ಸುತ್ತೆ. ಈ ಜಾಗದಿಂದ ನಾನು ಹೊರಗೆ ಹೋಗ್ತೀನಿ ಅಂತ ಹಾಸ್ಪಿಟಲ್ ಹತ್ರ ಇರೋ ಆಂಬುಲೆನ್ಸ್ ನ ತಗೊಂಡು ಹೊರಟಿದ್ದಾಳೆ. ಮ್ಯಾರಿಯಲ್ ಮತ್ತೆ ಕ್ರಿಸ್ಟಿ ಬಂದು ಎಷ್ಟೇ ತಡೆಯೋಕೆ ನೋಡಿದ್ರು ಕೇಳದೆ ಇದ್ದಾಗ ಕ್ರಿಸ್ಟಿ ಕೂಡ ಆಂಬುಲೆನ್ಸ್ ಅಲ್ಲಿ ಕುತ್ಕೊಂಡ್ಲು. ಆಯ್ತು ಇಬ್ರು ಹೋಗೋಣ ನಡಿ ಅಂತ ಅಕೋಸ್ಟ ಇವಳನ್ನ ಕೂಡ ಕರ್ಕೊಂಡು ಟೌನ್ ಇಂದ ಹೊರಗೆ ಹೊರಡ್ತಾಳೆ. ನಿಮ್ಮನ್ನೆಲ್ಲ ನಂಬೋಕಾಗಲ್ಲ, ಈ ಜಾಗದಿಂದ ಹೊರಗೆ ಹೋಗೋಕೆ ದಾರಿ ಇದ್ರು ಕೂಡ ನನಗೆ ಯಾಮಾರಿಸ್ತಿರ್ಬೋದು, ಅದಕ್ಕೆ ನಾನೇ ಹೊರಗೆ ಹೋಗೋ ದಾರಿ ಹುಡುಕ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಮ್ಯಾರಿಯಲ್ ಈ ವಿಷಯ ಬಾಯ್ಡ್ ಮತ್ತೆ ಕೆನಿಗೆ ಹೇಳಿದಾಗ ಆಗ್ಲೇ ಟೌನ್ ನ ಸುತ್ತಾಡ್ಕೊಂಡು ಟೌನ್ಗೆನೆ ವಾಪಸ್ ಬಂದಿರೋ ಆಂಬುಲೆನ್ಸ್ ನ ನೋಡ್ತಾರೆ. ಆದ್ರೆ ಅಕೋಸ್ಟಾ ಇನ್ನೂ ಸುಮ್ನಾಗಲ್ಲ. ಬಾಯ್ಡ್ ಕೆನಿ ಎಲ್ಲ ಕಿರ್ಚಾಡ್ತಿದ್ರು, ತನ್ನ ಪಡಿಗೆ ತಾನು ಹೋಗ್ತಾಳೆ. ಇನ್ನೊಂದು ರೌಂಡ್. ಈ ಕಡೆ ಜೂಲಿ ಈತನ್ ಮಲಗಿರೋದು ನೋಡಿ ರ್ಯಾಂಡಲ್ ಹತ್ರ ಹೊರಡ್ತಾಳೆ. ಈಗ ನಾವು ನೋಡ್ತೀವಿ ಈತನ್ ಮಲಗಿರಲ್ಲ, ಜೂಲಿ ಹೋಗ್ಲಿ ಅಂತಾನೆ ಕಾಯ್ತಿದ್ದ. ಈತನ್ನ ನೋಡ್ಕೊಳ್ಳೋಕೆ ಡಾನಾ ಮನೆಯಲ್ಲೇ ಇದ್ರು. ಆದ್ರೆ ಈಗ ಇವರು ಕೂಡ ಅಕೋಸ್ಟಾ ಕತೆ ಏನು ಅಂತ ನೋಡೋಕೆ ಹೊರಗೆ ಬಂದಾಗ ಈತನ್ ಹಿಂದಿನ ಡೋರ್ ಇಂದ ಬ್ಯಾಗ್ ನೇತಾಕೊಂಡು ಎಸ್ಕೇಪ್ ಆಗ್ತಾನೆ. ಟಬಿತಾ ಜಿಮ್ ನ ಡೆಡ್ ಬಾಡಿ ಹತ್ರ ಹೋಗಿ ಕೊನೆದಾಗಿ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂತಾಳೆ. ಇನ್ನೊಂದ್ ಕಡೆ ಕೊಟ್ಟಿಗೆ ಒಳಗೆ ಬಚ್ಚಿಡ್ಕೊಂಡಿರೋ ವಿಕ್ಟರ್ ಹತ್ರ ಹೆನ್ರಿ ಬಂದು ಯಾಕೆ ಏನಾಯ್ತು ಅಂತ ಕೇಳಿದಾಗ ನೀವು ಈ ಜಾಗಕ್ಕೆ ಬರ್ಲೇಬಾರ್ದಾಗಿತ್ತು, ನಿಮ್ಗೂ ಎಲ್ಲಿ ಏನಾದ್ರೂ ಆಗುತ್ತೋ ಅಂತ ಭಯ ಆಗ್ತಿದೆ ಅಂತೆಲ್ಲ ಹೇಳಿದಾಗ ಈಗ ಬರಬಾರ್ದಾಗಿತ್ತು ಅಂದ್ರೆ ಏನ್ ಪ್ರಯೋಜನ, ಆಗ್ಲೇ ಬಂದಾಗಿದೆ, ಮುಂದೆ ಏನ್ ಮಾಡೋದು, ಹೇಗೆ ಸುರಕ್ಷಿತವಾಗಿ ಇರೋದು ಅಂತ ನಾವಿಬ್ರು ದಾರಿ ಹುಡುಕಿದ್ರೆ ಆಯ್ತು ಬಿಡು ಅಂತ ಹೇಳ್ತಾ ಹೆನ್ರಿ ವಿಕ್ಟರ್ ನ ತಪ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾರೆ. ಮತ್ತೆ ಜೂಲಿ ರ್ಯಾಂಡಲ್ ಹತ್ರ ಯಾಕೆ ಬಂದಿದ್ದಾಳೆ ಅಂದ್ರೆ ಇವನ ಜೊತೆ ಮಾರ್ಟಿನ್ ಇದ್ದ ಜಾಗಕ್ಕೆ ಹೋಗಿ ಕಳೆದ ಬಾರಿ ಟೈಮ್ ಟ್ರಾವೆಲ್ ಮಾಡ್ದಂಗೆ ಈಗ್ಲೂ ಕೂಡ ಸಮಯದಲ್ಲಿ ಹಿಂದಕ್ಕೆ ಹೋಗಿ ಜಿಮ್ ಸಾಯ್ದಲೇ ಇರೋ ಹಾಗೆ ಅವನನ್ನ ಕಾಪಾಡೋಕೆ ಹೊರಟಿದ್ದಾಳೆ. ರ್ಯಾಂಡಲ್ ಜೊತೆ ಮಾರ್ಟಿನ್ ಇದ್ದ ಜಾಗ ಈಗ ನಾಶ ಆಗಿದ್ಯಲ್ಲ, ಅಲ್ಲಿಗೆ ಬಂದು ಮೊದ್ಲು ರ್ಯಾಂಡಲ್ ನ ಒಳಗೆ ಕಳಿಸ್ತಾಳೆ. ಆಮೇಲೆ ಇವನು ಕೂಡ ಟೈಮ್ ಟ್ರಾವೆಲ್ ಮಾಡಿದ್ರೆ ಕಷ್ಟ ಅಂತ, ಹಾಗೇನಾದ್ರೂ ಆದ್ರೆ ಇಬ್ರು ಟೈಮ್ ಟ್ರಾವೆಲ್ ಮಾಡ್ತಾರೆ. ಆಮೇಲೆ ವಾಪಸ್ ಕರ್ಸ್ಕೊಳ್ಳೋಕೆ ಯಾರು ಇರಲ್ವಲ್ಲ, ಅದಕ್ಕೆ ಈ ರೀತಿ ಚೆಕ್ ಮಾಡ್ತಿದ್ದಾಳೆ. ಇವನು ಹೇಗೋ ಟೈಮ್ ಟ್ರಾವೆಲ್ ಮಾಡಲ್ಲ. ಜೂಲಿ ರ್ಯಾಂಡಲ್ಗೆ ನಾನು ಒಳಗೆ ಹೋಗ್ತಿದ್ದಂಗೆ ಇಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತೀನಿ, ಯಾಕಂದ್ರೆ ಅವಾಗ್ಲೇ ನಾನು ಟೈಮ್ ಟ್ರಾವೆಲ್ ಮಾಡೋದು, ನಾನೇನಾದ್ರೂ ಬಾಡಿನ ಜಾಸ್ತಿ ಶೇಕ್ ಮಾಡೋಕೆ ಶುರು ಮಾಡಿದ್ರೆ ನನ್ನ ಅಲ್ಲಿಂದ ಹೊರಗೆ ಕರ್ಕೊಂಡ್ ಬಾ ಅಂತ ಹೇಳಿ ಮಾರ್ಟಿನ್ ಇದ್ದ ಜಾಗಕ್ಕೆ ಹೋಗ್ತಿದ್ದಂಗೆ ಟೈಮ್ ಟ್ರಾವೆಲ್ ಮಾಡಿ ಸೀಸನ್ 2 ನ ಕೊನೆಗೆ ಬರ್ತಾಳೆ. ಅಂದ್ರೆ ಇಲ್ಲಿ ಟೈಮ್ ಟ್ರಾವೆಲ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಮಾಯ ಆಗಿ ಯಾವ್ದೋ ಪಾಸ್ಟ್ ಟೈಮ್ ಲೈನ್ ಅಲ್ಲಿ ಪ್ರತ್ಯಕ್ಷ ಆಗಲ್ಲ. ಪ್ರೆಸೆಂಟ್ ಅಲ್ಲೇ ಇವಳ ಫಿಸಿಕಲ್ ಬಾಡಿ ಇರುತ್ತೆ, ಆದ್ರೆ ಇವಳ ಪ್ರಜ್ಞೆ ಮೈಂಡ್ ಎಲ್ಲ ಟೈಮ್ ಟ್ರಾವೆಲ್ ಮಾಡಿ ಹಿಂದಕ್ಕೆ ಹೋಗಿರೋ ಇವಳ ಇನ್ನೊಂದು ವರ್ಜನ್ ಅಲ್ಲಿ ಇರುತ್ತೆ. ಸಿಂಪಲ್ ಆಗಿ ಇವಳ ಇನ್ನೊಂದು ರೂಪ ಮಾತ್ರ ಟೈಮ್ ಟ್ರಾವೆಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಸೀಸನ್ 2 ಅಲ್ಲಿ ಎಲ್ಲಿಗೆ ಬಂದಿದ್ದಾಳೆ ಅಂದ್ರೆ ರ್ಯಾಂಡಲ್ ಡಾನನ ಕಿಡ್ನಾಪ್ ಮಾಡಿದಾಗ ಜಿಮ್ ಮತ್ತೆ ಬಾಯ್ಡ್ ಕಾಪಾಡೋಕೆ ಬಂದವರು ರಾತ್ರಿ ಆಯ್ತು ಟೌನ್ಗೆ ವಾಪಸ್ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಜಿಮ್ ನ ಕ್ರಾಶ್ ಆಗಿರೋ RV ಒಳಗೆ ಬಚ್ಚಿಡ್ಕೊಂಡಿರ್ತಾರೆ. ಇಲ್ಲೇ ಮೊದಲನೇ ಎಪಿಸೋಡ್ ನ ವಿಡಿಯೋ ಅಲ್ಲಿ ಹೇಳಿದ ಹಾಗೆ ರೇಡಿಯೋ ಅಲ್ಲಿ 47 ನಂಬರ್ ಕಾಣಿಸೋದು. RV ಕೆಳಗಿಂದ ಯಾರೋ ಒಳಗೆ ಬರೋಕೆ ಪ್ರಯತ್ನ ಪಡ್ತಿರೋ ಹಾಗೆ ಶಬ್ದ ಕೇಳಿಸ್ತಾ ಇರೋದ್ರಿಂದ ತಕ್ಷಣ ಡಾನಾ ಮತ್ತೆ ಜಿಮ್ಗೆ ಹೋಗಿ ವ್ಯಾನ್ ಸ್ಟಾರ್ಟ್ ಮಾಡೋಕೆ ಬಾಯ್ಡ್ ಕಳಿಸ್ತಾರೆ. RV ಹತ್ರ ಬರ್ತಿರೋ ಮಾನ್ಸ್ಟರ್ಸ್ ನ ನೋಡಿ ಜೂಲಿ ಅಪ್ಪ ಅಂತ ಜೋರಾಗಿ ಕಿರ್ಚಾಡ್ದಾಗ ಯಾರೋ ಕರ್ದಂಗಾಯ್ತಲ್ಲ ಅಂತ ಜಿಮ್ಗೆ ಕೇಳಿಸಿದ್ರು. ತಪ್ಪಿಸ್ಕೊಳ್ಳೋ ಗಾಬರಿಯಲ್ಲಿ ಜೂಲಿ ಕಡೆ ಜಿಮ್ ನ ಗಮನ ಹೋಗಲ್ಲ. ಬಾಯ್ಡ್ ಮಾನ್ಸ್ಟರ್ಸ್ ಮೇಲೆ ಶೂಟ್ ಮಾಡ್ಬೇಕಾದ್ರೆ ಜೂಲಿ ಇಲ್ಲೇ ಬಚ್ಚಿಡ್ಕೊಂಡು ನೋಡ್ತಾ ಇರ್ತಾಳೆ. ಕೊನೆಗೆ ಒಂದು ಮಾನ್ಸ್ಟರ್ ಓಡ್ ಬಂದು ಜೂಲಿ ಮೇಲೆ ದಾಳಿ ಮಾಡುತ್ತೆ. ನಮಗೆ ಗೊತ್ತಿರೋ ಹಾಗೆ ಮಾನ್ಸ್ಟರ್ಸ್ ಸ್ಲೋ ಆಗಿ ನಡ್ಕೊಂಡ್ ಬರ್ತವೆ, ಆದ್ರೆ ಈ ಮಾನ್ಸ್ಟರ್ ಜೂಲಿನ ಕೂದ್ಲಿಡ್ಕೊಂಡು ಎಳೆದಾಡಿ ಕೆಳಗೆ ಬೀಳ್ಸಿ ಇನ್ನೇನ್ ಇವಳ ಕತೆ ಮುಗಿಸ್ತು ಅನ್ನೋ ಅಷ್ಟರಲ್ಲೇ ಪ್ರೆಸೆಂಟ್ ಅಲ್ಲಿ ಒದ್ದಾಡ್ತಿರೋ ಜೂಲಿನ ರ್ಯಾಂಡಲ್ ಮಾರ್ಟಿನ್ ಇದ್ದ ಜಾಗದಿಂದ ಹೊರಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಎರಡು ವಿಷಯ. ಮೊದಲನೇದು ಮ್ಯಾನ್ ಇನ್ ಯೆಲ್ಲೋ ಅಷ್ಟೇ ಅಲ್ಲ, ಈತನ್ ಕೂಡ ಜೂಲಿಗೆ ಹೇಳಿದೆ ಇವಳು ಸಮಯದಲ್ಲಿ ಹಿಂದಕ್ಕೆ ಹೋದ್ರೂ ಕೂಡ ಆಲ್ರೆಡಿ ನಡೆದಿರೋ ಘಟನೆಯನ್ನ ಚೇಂಜ್ ಮಾಡೋಕೆ ಆಗಲ್ಲ. ಅದಕ್ಕೆ ಮ್ಯಾನ್ ಇನ್ ಯೆಲ್ಲೋ ಜೂಲಿನ ಜಿಮ್ ಕಾಪಾಡೋಕೆ ಬಂದಿದ್ರು ಕೂಡ ಇವಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿರಲ್ಲ, ಇವಳೇನು ಕಿಸಿಯಕ್ಕಾಗಲ್ಲ ಅಂತ ಗೊತ್ತಿದೆ. ಹೀಗಿದ್ರೆ ಈ ವಿಷಯ ಮಾನ್ಸ್ಟರ್ಸ್ ಗೆನೆ ಗೊತ್ತಿಲ್ವಾ? ಹಾಗಾದ್ರೆ ಜೂಲಿನ ನೋಡಿ ಓಡ್ ಬಂದು ಅಟ್ಯಾಕ್ ಮಾಡಿರೋದು
ಇರೋದು ನೋಡಿದ್ರೆ ಎಲ್ಲಿ ಇವಳು ಏನಾದ್ರೂ ಚೇಂಜ್ ಮಾಡ್ಬಿಡ್ತಾಳೋ ಅದಕ್ಕಿಂತ ಮುಂಚೆ ಇವಳನ್ನ ತಡಿಬೇಕು ಅನ್ನೋ ಹಾಗಿತ್ತು. ಜೂಲಿಗೆ ಕಥೆಯನ್ನ ಚೇಂಜ್ ಮಾಡೋ ಶಕ್ತಿ ಕೂಡ ಇದೆ. ಅಟ್ಲೀಸ್ಟ್ ಶಕ್ತಿ ಇಲ್ಲ ಅಂದ್ರೂ ಚೇಂಜ್ ಮಾಡೋ ದಾರಿಯನ್ನ ಮುಂದೆ ಕಂಡ್ಕೊಂತಾಳೆ ಅನ್ಸುತ್ತೆ. ಅದಕ್ಕೆ ಮಾನ್ಸ್ಟರ್ ಗಾಬರಿಯಾಗಿ ಬಂದು ಇವಳನ್ನ ಕೊಲ್ಲೋಕೆ ನೋಡಿರ್ಬೋದು. ಎರಡನೇದು, ಅಕಸ್ಮಾತ್ ಮಾನ್ಸ್ಟರ್ ಏನಾದ್ರೂ ಜೂಲಿನ ಸಾಯಿಸಿದ್ರೆ ಏನಾಗೋದು? ಪಾಸ್ಟ್ ಇಂದ ಪ್ರೆಸೆಂಟ್ ಗೆ ವಾಪಸ್ ಬರ್ತಿದ್ಲ, ಇಲ್ಲ ಪಾಸ್ಟ್ ಅಲ್ಲೇ ಸತ್ತು ಪ್ರೆಸೆಂಟ್ ಅಲ್ಲೂ ಸಾಯ್ತಿದ್ಲ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಲ್ಲ. ಇದಕ್ಕೂ ತುಂಬಾನೇ ಥಿಯರೀಸ್ ಹೇಳ್ಬೋದು ಸ್ನೇಹಿತರೆ. ಆದ್ರೆ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಬೇರೆ ಬೇರೆ ಸೀರೀಸ್ ಅಲ್ಲಿ, ಬೇರೆ ಬೇರೆ ಮೂವೀಸ್ ಅಲ್ಲಿ ಬೇರೆ ಬೇರೆ ತರ ವರ್ಕ್ ಆಗುತ್ತೆ. ಈ ವಿಡಿಯೋ ಮಾಡ್ಬೇಕಾದ್ರೆ ಸಂಭವಂ ಅಧ್ಯಾಯಂ ಒಂದು ಮಲಯಾಳಂ ಮೂವಿಯ ಎಕ್ಸ್ಪ್ಲನೇಷನ್ ವಿಡಿಯೋನ ಸ್ಕ್ರಿಪ್ಟ್ ಕೂಡ ಬರಿತಾ ಇದ್ದೆ ಸ್ನೇಹಿತರೆ. ಈ ಮೂವಿಯಲ್ಲಿ ಟೈಮ್ ಟ್ರಾವೆಲ್, ಟೈಮ್ ಲೂಪ್ ಎಲ್ಲ ಬೇರೆ ರೀತಿ ವರ್ಕ್ ಆಗುತ್ತೆ. ಹಾಗಾಗಿ ಈ ಸೀರೀಸ್ ಅಲ್ಲಿ ಯಾವ ರೀತಿ ಟೈಮ್ ಟ್ರಾವೆಲ್ ವರ್ಕ್ ಆಗ್ತಿದೆ ಅನ್ನೋದು ಇನ್ನೂ ಸರಿಯಾಗಿ ಕನ್ಫರ್ಮ್ ಆಗಿಲ್ಲ. ಮುಂದಿನ ಎಪಿಸೋಡ್ಸ್ ಅಲ್ಲಿ ತೋರಿಸ್ತಾರ, ನೋಡೋಣ. ಜೂಲಿ ನಿಜವಾಗ್ಲೂ ಪಾಸ್ಟ್ ನ ಚೇಂಜ್ ಮಾಡ್ತಾಳೆ ಅಂದ್ರೆ ಒಂದು ಕ್ರೇಜಿ ಥಿಯರಿ ಇದೆ ಸ್ನೇಹಿತರೆ. ಏನಂದ್ರೆ, ನೀವು ತುಂಬಾನೇ ಜನ ಕಮೆಂಟ್ ಮಾಡ್ತಾ ಇದ್ರಿ ಈತನ್ನೇ ಮ್ಯಾನ್ ಇನ್ ಎಲ್ಲೋ ಆಗಿರ್ಬೋದು ಅಂತ. ಆಗಿದ್ದಾನೆ ಅಂತ ಅನ್ಕೊಳ್ಳೋಣ. ಈತನ್ ಭವಿಷ್ಯದಲ್ಲಿ ಮ್ಯಾನ್ ಇನ್ ಎಲ್ಲೋ ಆಗ್ತಾನೆ ಅಂತ ಜೂಲಿಗೆ ಗೊತ್ತಾಗಿ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಸಮಯದಲ್ಲಿ ಹಿಂದಕ್ಕೆ ಹೋಗ್ತಾಳೆ. ಹೇಗೆ ಅಂದ್ರೆ, ಸ್ಯಾರಾಗೆ ಕೇಳಿಸ್ತಾ ಇರೋ ವಾಯ್ಸ್ ನ ರೂಪದಲ್ಲಿ. ಸ್ಯಾರಾ ತನಗೆ ಕೇಳಿಸ್ತಾ ಇರೋ ವಾಯ್ಸಸ್ ನ ನಂಬ್ಕೊಂಡು ಈತನ್ನ ಕೊಲ್ಲೋಕೆ ಹೋಗಿದ್ಲು. ಈತನ್ನ ಕೊಲ್ಲೋಕೆ ಹೇಳಿದ್ದೆ ಜೂಲಿ. ಅವನು ಪಾಸ್ಟ್ ಅಲ್ಲಿ ಸಾವನ್ನಪ್ಪಿದ್ರೆ ಫ್ಯೂಚರ್ ಅಲ್ಲಿ ಮ್ಯಾನ್ ಇನ್ ಎಲ್ಲೋ ಆಗೋದೇ ಇಲ್ಲ ಅಂತ ಜೂಲಿನೇ ಈ ರೀತಿ ಮಾಡಿರ್ಬೋದು. ಸದ್ಯಕ್ಕೆ ಈಗ ಏನಾಗ್ತಿದೆ ನೋಡೋಣ. ಅಕೋಸ್ಟಾಗೆ ಒಂದ್ 50 ಸಲ ಸುತ್ತಾಡ್ಕೊಂಡು ವಾಪಸ್ ಟೌನ್ಗೆನೆ ಬರ್ತಿದ್ರು, ಇನ್ನೂ ಸಮಾಧಾನ ಆಗ್ತಿಲ್ಲ. ಪದೇ ಪದೇ ಟೌನ್ ಇಂದ ಹೋಗೋಕೆ ಟ್ರೈ ಮಾಡ್ತಾನೆ ಇದ್ದಾಳೆ. ಅದಕ್ಕೆ ಬಾಯ್ಡ್, ಕೆನಿ ಮತ್ತೆ ಮ್ಯಾರಿಯಲ್ ಸ್ಪೈಕ್ ಸ್ಟ್ರಿಪ್ ನ ತಗೊಂಡ್ ಬಂದು ರೋಡ್ಗೆ ಹಾಕ್ತಾರೆ, ಆಂಬುಲೆನ್ಸ್ ಟೈರ್ ಪಂಚರ್ ಮಾಡೋಕೆ. ಅಕೋಸ್ಟಾ ಕ್ರಿಸ್ಟಿಗೆ ಈ ಜಾಗ ನರಕ ಆಗಿದ್ರೆ ನಾನು ನರಕಕ್ಕೆ ಬರೋ ಅಂತದ್ದು ಏನು ಮಾಡಿಲ್ಲ, ನಾನು ತುಂಬಾನೇ ಒಳ್ಳೆಯವಳು ಅಂತ ಹೇಳ್ಬೇಕಾದ್ರೆ ಇಲ್ಲೇ ಈತನ್ ನಡ್ಕೊಂಡು ಹೋಗ್ತಾ ಇರೋದು ನೋಡಿ ಕ್ರಿಸ್ಟಿ ಅವನು ಒಬ್ನೇ ಹೋಗ್ತಾ ಇದ್ದಾನೆ. ಗಾಡಿ ನಿಲ್ಸು ಅಂದ್ರು ನಿಲ್ಸಲ್ಲ. ಇವಳು ತುಂಬಾನೇ ಒಳ್ಳೆಯವಳು ಸ್ನೇಹಿತರೆ. ಅದಕ್ಕೆ ಈಗ ಈತನ್ನ ಕಾಪಾಡೋಕೆ ಗಾಡಿ ನಿಲ್ಲಿಸ್ಲಿಲ್ಲ. ಮತ್ತೆ ಅವತ್ತು ಕಾಲೋನಿ ಹೌಸ್ ಅಲ್ಲಿ ಒಬ್ಳು ಹುಡುಗಿಗೆ ಶೂಟ್ ಮಾಡಿ ಮಿಸ್ ಆಗಿ ಆಯ್ತು ಅಂತ ಹೇಳಿ ಏನು ಆಗೇ ಇಲ್ಲ ಅನ್ನೋ ಹಾಗೆ ಓಡಾಡ್ಕೊಂಡಿದ್ಲಲ್ಲ, ಇವಳಷ್ಟು ಒಳ್ಳೆಯವಳು ಇನ್ಯಾರಾದ್ರೂ ಇದಾರಾ? ಮತ್ತೆ ಕೊನೆಗೆ ಸ್ಪೈಕ್ ಸ್ಟ್ರಿಪ್ ಮೇಲೆ ಆಂಬುಲೆನ್ಸ್ ಹೋದಾಗ ಟೈರ್ ಪಂಚರ್ ಆಯ್ತು. ಬಾಯ್ಡ್ ಅಕೋಸ್ಟಾಗೆ ಬೈದು ಇವಳಿಗೆ ಹ್ಯಾಂಡ್ ಕವ್ಸ್ ಹಾಕಿ ಎಳ್ಕೊಂಡ್ ಹೋಗ್ಬೇಕಾದ್ರೆ ಈತನ್ ಒಬ್ನೇ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದ ಅಂತ ಕ್ರಿಸ್ಟಿ ಹೇಳ್ತಾಳೆ. ಈತನ್ ಕಾಡಲ್ಲಿ ಕ್ರಾಶ್ ಆಗಿರೋ ಆರ್ವಿ ಒಳಗೆ ಬಂದು 47 ನಂಬರ್ ಬಂದಿದ್ದ ರೇಡಿಯೋನ ತೆಗೆದು ಬ್ಯಾಗ್ ಅಲ್ಲಿ ಇಟ್ಕೊಂತಾನೆ. ಆರ್ವಿಯಿಂದ ಹೊರಗೆ ಬಂದಾಗ ಇಲ್ಲೇ ಜಿಮ್ ಕೂತಿದ್ದಾನೆ. ಇವನು ತನ್ನ ತಂದೆಯನ್ನ ತಪ್ಕೊಂಡು ಇಬ್ರು ಮಾತಾಡೋಕೆ ಶುರು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಈತನ್ ಬಂದಿರೋದು ರೇಡಿಯೋ ಇಂದ ಏನಾದ್ರೂ ಮಾಡಿ ಥಾಮಸ್ ನ ಕಾಂಟ್ಯಾಕ್ಟ್ ಮಾಡಿ ತನ್ನ ತಂದೆ ಹತ್ರ ಹೋಗು, ಅವರು ಒಂಟಿಯಾಗಿ ಇದ್ದಾರೆ ಅಂತ ಹೇಳೋಕೆ ನೋಡ್ತಿದ್ದ. ಥಾಮಸ್ ಕೂಡ ಹಿಂದಿನ ಸೀಸನ್ ಅಲ್ಲಿ ಫೋನ್ ಮಾಡಿ ಮಾತಾಡ್ತಿದ್ದ ಸ್ನೇಹಿತರೆ. ಆದ್ರೆ ಅದು ಥಾಮಸ್ಸೇ ಅಂತ ಕನ್ಫರ್ಮ್ ಆಗಿಲ್ಲ. ಥಾಮಸ್ ಜಿಮ್ ಮತ್ತೆ ಟಬಿತಾಳ ಸಾವನ್ನಪ್ಪಿರೋ ಮಗು, ನಿಮ್ಗೆ ನೆನ್ಪಿರ್ಬೋದು. ಜಿಮ್ ಈತನ್ ಜೊತೆ ಮಾತಾಡ್ತಾ ಪದೇ ಪದೇ ಹಿಂದಿರುಗಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾನೆ. ಯಾರೋ ಬರ್ತಾರೆ ಅಂತ ಹೆದರ್ಕೊಂತಾ ಇದ್ದಾನೋ ಅಥವಾ ಯಾರೋ ಏನೋ ಇವನಿಗೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಜಿಮ್ ಈತನ್ಗೆ ಲೇಕ್ ಆಫ್ ಟಿಯರ್ಸ್ ಇಲ್ಲೇ ಇದೆ, ಅದನ್ನ ನೀನು ಹುಡುಕ್ಬೇಕು ಅಂತ ಹೇಳ್ತಾನೆ. ಲೇಕ್ ಆಫ್ ಟಿಯರ್ಸ್ ಅಂದ್ರೆ ಕಣ್ಣೀರಿಂದ ಆಗಿರೋ ಒಂದು ಕೆರೆ. ಇದರ ಬಗ್ಗೆ ಮೊದಲ ಸೀಸನ್ ನ 2ನೇ ಎಪಿಸೋಡ್ ಅಲ್ಲಿ ಆರ್ವಿ ಕ್ರಾಶ್ ಆಗಿದ್ದಾಗ ಈತನ್ನ ಕಾಲಿಗೆ ಶಾರ್ಪ್ ಆಗಿರೋ ವಸ್ತು ಚುಚ್ಕೊಂಡು ಕ್ರಿಸ್ಟಿ ಕೈಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಾದ್ರೆ ಈತನ್ಗೆ ಸೀಜರ್ಸ್ ಬಂದಿರುತ್ತೆ. ಇವನಿಗೆ ಪ್ರಜ್ಞೆ ಬಂದಾಗ ಲೇಕ್ ಆಫ್ ಟಿಯರ್ಸ್ ನ ಯಾರೋ ಡ್ರಾ ಮಾಡಿ ಗೋಡೆ ಮೇಲೆ ನೇತಾಕಿರೋದನ್ನ ನೋಡಿರ್ತಾನೆ. ಅಷ್ಟೇ ಅಲ್ಲ, ಈ ಡ್ರಾಯಿಂಗ್ ನೋಡ್ಬೇಕಾದ್ರೆ ಒಂದು ಸ್ಪೈಡರ್ ಮೇಲಿಂದ ಕೆಳಗೆ ಬಂದಿತ್ತು ಅಂತೆಲ್ಲ ಹೇಳಿದ್ದ. ಅಂದ್ರೆ ಲೇಕ್ ಆಫ್ ಟಿಯರ್ಸ್ ನ ಡ್ರಾ ಮಾಡಿ ಗೋಡೆ ಮೇಲೆ ನೇತಾಕಿರೋದು ಬೇರೆ ಯಾರು ಅಲ್ಲ, ವಿಕ್ಟರ್. ಈತನ್ ಹೇಳ್ದಂಗೆ ಕಣ್ಣೀರಿಂದ ಕೆರೆ ಸೃಷ್ಟಿಯಾಗಿರೋದು, ಮೇಲಿಂದ ಒಂದು ಸ್ಪೈಡರ್ ಬರ್ತಿರೋದು ವಿಕ್ಟರ್ ಡ್ರಾ ಮಾಡಿರ್ತಾನೆ. ಈಗ ಆ ಕೆರೆನೆ ಇವರು ಈ ಜಾಗದಿಂದ ತಪ್ಪಿಸ್ಕೊಂಡು ಹೋಗೋಕೆ ಇರೋ ದಾರಿ ಅನ್ನೋ ಹಾಗೆ ಜಿಮ್ ಹೇಳಿದ್ದಾನೆ. ಆದ್ರೆ ಇವನನ್ನ ಹೇಗೆ ನಂಬೋದು ಬಿಡೋದು ಇವನು ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಫಾದರ್ ಕಾತ್ರಿ ಸಾವನ್ನಪ್ಪಿದ ನಂತರ ಬಾಯ್ಡ್ಗೂ ಫಾದರ್ ಕಾತ್ರಿಯ ಆತ್ಮ ಕಾಣಿಸ್ಕೊಂತಾ ಇತ್ತು. ಆತ್ಮನೇ ಇರ್ಬೋದು ಅಂತ ಗೆಸ್ ಮಾಡ್ತಿದೀವಿ ಅಷ್ಟೇ. ಯಾವ್ದೋ ದುಷ್ಟಶಕ್ತಿ ಕೂಡ ಅವರ ರೂಪದಲ್ಲಿ ಬಂದಿರ್ಬೋದಲ್ವಾ. ಈಗ್ಲೂ ಅದೇ ರೀತಿ ಜಿಮ್ನ ಆತ್ಮ ಅಥವಾ ಜಿಮ್ನ ರೂಪದಲ್ಲಿ ಯಾರೋ ಬಂದಿರ್ಬೋದು. ಜಿಮ್ ಆ ಕಡೆ ಈ ಕಡೆ ನೋಡ್ತಾ ಇದ್ದಿದ್ದು ನೋಡಿದ್ರೆ ಯಾರೋ ಜಿಮ್ಗೆ ಏನೋ ಹೇಳ್ಕೊಡ್ತಾ ಇದ್ರು ಅನ್ಸುತ್ತೆ, ಇಲ್ಲ ಯಾರಾದ್ರೂ ಬರ್ತಾರೆ ಅಂತ ಹೆದರ್ಕೊಂತಾ ಇದ್ದ ಅನ್ಸುತ್ತೆ. ಈಗ ಟಬಿತಾ ಈತನ್ನ ಹುಡ್ಕೊಂಡ್ ಬಂದಾಗ ಈತನ್ ಹಿಂದಿರುಗಿ ಮುಂದೆ ನೋಡೋ ಅಷ್ಟ್ರಲ್ಲಿ ಜಿಮ್ ಮಾಯಾ. ಸೇಮ್ ಮ್ಯಾನ್ ಇನ್ ಎಲ್ಲೋ ಫ್ಯೂಚರ್ ಜೂಲಿನ ಮಾತಾಡಿಸ್ಬೇಕಾದ್ರು ಇದೇ ರೀತಿ ಜೂಲಿ ಮಾಯಾ ಆಗಿದ್ಲು. ಅಂದ್ರೆ ಜಿಮ್ ಕೂಡ ಫ್ಯೂಚರ್ ಇಂದ ಏನಾದ್ರೂ ಬಂದಿದ್ನ? ಜೂಲಿ ಟೈಮ್ ಟ್ರಾವೆಲ್ ಮಾಡಿ ಹಿಂದಕ್ಕೆ ಹೋಗಿ ತನ್ನ ತಂದೆ ಜಿಮ್ ನ ಕಾಪಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ರೆ ಜಿಮ್ ಇನ್ನೂ ಬದುಕಿರ್ತಾನೆ. ಭವಿಷ್ಯದಿಂದ ಈಗ ಜಿಮ್ ಕೂಡ ಜೂಲಿ ತರ ಬಂದು ಈತನ್ಗೆ ಲೇಕ್ ಆಫ್ ಟಿಯರ್ಸ್ ನ ಹುಡ್ಕೋಕೆ ಹೇಳ್ದ ಅಂದ್ರೆ ಇಲ್ಲಿ ಸ್ವಲ್ಪ ಲಾಜಿಕ್ ನ ಸಮಸ್ಯೆ ಆಗುತ್ತೆ. ಜೂಲಿ ಹಿಂದಕ್ಕೆ ಹೋಗಿ ಜಿಮ್ ನ ಕಾಪಾಡಿದ್ರೆ ಈಗ್ಲೂ ಜಿಮ್ ಬದುಕಿರ್ಬೇಕು. ಆದ್ರೆ ಟೌನ್ ನ ಚರ್ಚ್ ಅಲ್ಲಿ ಅವನ ಬಾಡಿ ಇದೆ.
ಹಾಗಾಗಿ ಆಲ್ಟರ್ನೇಟ್ ರಿಯಾಲಿಟಿ ಕ್ರಿಯೇಟ್ ಆಗಿರೋ ಸಾಧ್ಯತೆ ಇದೆ ಸ್ನೇಹಿತರೆ. ಈ ರಿಯಾಲಿಟಿಯಲ್ಲಿ ಜಿಮ್ ಸಾವನ್ನಪ್ಪಿರ್ತಾನೆ, ಮತ್ತೊಂದು ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಜಿಮ್ ಬದುಕಿರ್ತಾನೆ. ಹೀಗಾದ್ರೆ ಇಲ್ಲೂ ಮಲ್ಟಿವರ್ಸ್ ಕಾನ್ಸೆಪ್ಟ್ ಬರುತ್ತೆ ಸ್ನೇಹಿತರೆ. ಈಗ್ಲೇ ಅಷ್ಟೊಂದು ಮುಂದೆ ಹೋಗೋದು ಬೇಡ. ಈ ಸೀರೀಸ್ ಅಲ್ಲಿ ಟೈಮ್ ಟ್ರಾವೆಲ್ ನ ಯಾವ ರೀತಿ ತೋರಿಸ್ತಾರೆ ಅಂತ ಮೊದಲು ನೋಡೋಣ, ಆಮೇಲೆ ಮುಂದಿನ ಜೂಲಿ ಏನೆಲ್ಲ ಮಾಡ್ಬೋದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಈಗ ಟಬಿತಾ ಬಂದಾಗ ನಾನು ನಮ್ಮ ಅಪ್ಪನ ನೋಡ್ದೆ ಅಂತ ಈತನ್ ಹೇಳಿದ್ರು. ಟಬಿತಾ ನಂಬಲ್ಲ, ತಂದೆಯನ್ನ ಕಳ್ಕೊಂಡು ಈತನ್ಗೆ ಭ್ರಮೆ ಆಗ್ತಿರ್ಬೋದು ಅನ್ಕೊಂತಾಳೆ. ಸೊ ಎಪಿಸೋಡ್ 2 ಅಲ್ಲಿ ಇಷ್ಟನ್ನ ನೋಡಿದ್ವಿ ಸ್ನೇಹಿತರೆ. ಎಪಿಸೋಡ್ 3 ಬಂದಾಗ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.